ನಮಸ್ಕಾರ ರೀ. ಎಲ್ಲ ದೊಡ್ಡ ವಿಧಿ ಮ್ಯಾಚ್ ಹೆಂಗಿತ್ತು ಅವನಜಿ ಗೆಚ್ಚಿ ಮ್ಯಾಚ್ ತಿಂಡಿಲೈತ್ ಮ್ಯಾಚ್ ಇವತ್ತ ನಮಗಂತೂ ಅವನಜಿ ಫುಲ್ ಹ್ಯಾಪಿ ಖುಷಿ ಆಗ್ಬಿಟ್ರಿ ನೋಡ್ರಿ ಇವತ್ತು ಫುಲ್. ಅದು ಯಾರನ್ನ ಹೊಡೆದೇವಿ ಸಿ ಎಸ್ ದವ್ರು ಹೊಡೆದಷ್ಟೇ ಅಲ್ಲದ ಅವ್ನು ಹೊರಗೂ ಹಾಕಿಬಿಟ್ಟಿವಿ. ಏನು ಹೇಳ್ಬೇಕು ನಮ್ಮ ಹುಡುಗರ ಬಗ್ಗೆ, ಬ್ಯಾಟಿಂಗ್ ಹೇಳ್ಬೇಕಾ ಬಾಲಿಂಗ್ ಹೇಳ್ಬೇಕಾ ಎಲ್ಲ ಗಿಚ್ಚಿ ಗಿಲಿಗಿಲಿ ಆಗ್ಬಿಟ್ಟಾರೆ. ನಾವು ಹೆಂಗೆಪ್ಪ ಮ್ಯಾಚ್ ಹೆಂಗಿತ್ತಂದ್ರೆ ಫುಲ್ ತಲೆ ಕೆಡಾಕತ್ಬಿಟ್ಟದ ಮ್ಯಾಚ್. ಒಂದ್ಸಲ ಅವ್ರ ಕಡೆ ಹೋಗುತ್ತೆ, ಒಂದ್ಸಲ ಇವ್ರ ಕಡೆ ಹೋಗುತ್ತೆ. ನಮಗಂತೂ ನಾವು ಟಾರ್ಗೆಟ್ ಚೆಕ್ ಮಾಡ್ತಿರ್ಲಿಲ್ಲ. ನಾವು ಏನದು ಫುಲ್ ಟಾರ್ಗೆಟ್ ಯಾರು 19 ಹೊಡಿಬೇಕು ನಾವು ಅದನ್ನ ಕೂಡ ಹತ್ತಿಲ್ಲ. ನಾವು ನಮ್ದು 18 ರನ್ನಿಂಗಿಂತ ಏನು ನಾವು ಗೆಲ್ಲಬೇಕು ಅದ್ರ ತಲೆ ಕೆಟ್ಬಿಡ್ತಾವ. ಯಾಕಂದ್ರೆ ಅದು ಓರಿಗೆ 10-11 ರನ್ ಅಷ್ಟೇ ಮೇಂಟೈನ್ ಮಾಡ್ಕೊಂಡು ಹೊಂಟ್ಬಿಟ್ರೆ ಅವ್ರು ಹೊಟ್ಟೆ. ನಮಗಂತೂ ಯಪ್ಪ ಮಾರ್ಯ ಬಿಡ್ರಿ ಅದಂತ ಮ್ಯಾಚ್ ಅಂತ ಗೆದ್ದೇವಿ. ಅಂಕಲ್ಸ್ ಅಂತೂ ಹೊರಗೆ ಹಾಕಿಬಿಟ್ಟೇವಿ. ನಮಗಂತೂ ಫುಲ್ ಖುಷಿ ಆಗ್ಬಿಡತ್ತೆ. ನಿಮಗೆ ಏನು ಅನ್ಸುತ್ತೆ ಬಡ ಕಮೆಂಟ್ ಬಾಕ್ಸ್ನ ಕಮೆಂಟ್ ಹಾಕಿಬಿಡ್ರಿ. ಏನು ಟಾಸ್ ಹತ್ತು ಸೋತ್ರು ನಮ್ಮವರು ಅಲ್ಲಿ ನಮಗೆ ತಲೆ ಕೆಟ್ಟಬಿಡುತ್ತೆ. ಯಾಕಂದ್ರೆ ನಮ್ಮದು ನಮ್ಮವರು ಚೇಂಜ್ ಮಾಡಿಬಿಡ್ತಾರೆ. ಎಷ್ಟಾದ್ರೂ ರನ್ ಇರಲಿ ಗೆದ್ಬಿಡ್ತೀವಿ. ಈ ಟಾರ್ಗೆಟ್ ಸೆಟ್ ಮಾಡೋದು ಬಂತಪ್ಪ ಅಂದ್ರೆ ನಮ್ಮ ಸ್ವಲ್ಪ ಹುಡುಗರು ತಲೆ ಕೆಟ್ಟಬಿಡುತ್ತೆ. ಟಾಸ್ ಅಂತೂ ಸೋತ್ರು. ಏನು ಫಸ್ಟ್ ಬ್ಯಾಟಿಂಗ್ ಬಂದ್ರು 1 ಓವರ್ ನೋಡ್ಕೊಂಡು ಆಡಿದ್ರಿ ಇಬ್ರು ಚೆನ್ನಾಗಿ ಆಡಿದ್ರು. ಏನಪ್ಪ 1 ಓವರ್ ರನ್ನ ಬರಲಿಲ್ಲ ಅಂತ ನಾವು ಅನ್ಕೊಂಡ್ರೆ ಮತ್ತು 2 ಓವರ್ 3 ಓವರಿಗೆ 30 ರನ್ ಹೊಡೆದಿದ್ರು. ಮಳೆ ಸ್ಟಾರ್ಟ್ ಆಗ್ಬಿಡ್ತು. ನಮಗೆ ಮಳೆ ಸ್ಟಾರ್ಟ್ ಆಗತ್ತಪ್ಪ ನಮಗೆ ಟೆನ್ಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಯಾಕೆ ಮಳೆ ಬಂತು ಮಾರಾಯ, ಮ್ಯಾಚ್ ಮುಗಿದ್ಮೇಲೆ ಮಳೆ ಬರಲ್ಲ ಅನ್ನೋ ಥರ ಆಗ್ಬಿಟ್ಟಿತ್ತು. ಮಳೆ ಬಂದ್ರಿ ಅದು ನಮ್ಮ ಒಳ್ಳೇದು ಏನು ನಮ್ಮ ಅದೇನು ದೇವರ RCB ಕಡೆ ಗೊತ್ತಿಲ್ಲ. ಮಳೆ ಏನು ಹಿಂಗೆ ಬಂದು ಹಿಂಗೆ ಮತ್ತೆ ಹೋಯ್ತು. ಗ್ರೌಂಡ್ ಬಡಾಬಡ ರೆಡಿ ಆಯ್ತು ವಾಪಸ್. ಮತ್ತೆ ಸ್ಟಾರ್ಟ್ ಆಯ್ತು ನೋಡ್ರಿ ನಮ್ಮ ಹುಡುಗರು ಬೇಟೆ. ಅವನ ಅಜ್ಜಿ ರಣಬೇಡ ಸ್ಟಾರ್ಟ್ ಆಯ್ತು. ರನ್ಗೆ ಏನು ಹಂಗೆ ಹೊಡಿದ ಏನು 1ನೇ ವಿಕೆಟ್ ಪಾರ್ಟ್ನರ್ಶಿಪ್ ಏನು ಮಸ್ತ್ ಆಡಿದ್ರು ಕೊಹ್ಲಿ ಮತ್ತು ಡ್ಯೂಪ್ಲೆಸಿ. ಆಮೇಲೆ ಕೊಹ್ಲಿ ಅವರು ಬೌಂಡ್ರಿ ಲೈನ್ದ ಕ್ಯಾಚ್ ಆದ್ರೆ ಡೈರ್ಲಿ ಮಿಚ್ಚಲ್ ಅವು ಏನು ಒಳ್ಳೆ ಕ್ಯಾಚ್ ಹಿಡಿದ. ಅದಾದ್ಮೇಲೆ ಮತ್ತೆ ಬಂದಿದ್ದು ರಜತ್ ಪಟಿದಾರ್ ಅವನದು ಕಾಂಟ್ರಿಬ್ಯೂಷನ್ ಕೊಟ್ಟು ಹೋದ. ಅದಾದ್ಮೇಲೆ ಓದಿದ್ದಾರು ಗ್ರೀನು ಎಷ್ಟು ಬೇಕಷ್ಟು ಆಡಿದ್ರಿ. ಕೊನೆವರೆಗೂ ಆಡ್ಕೊಂಡು ಹೋದ್ರು ಅವ್ರನ್ನ ಬಿಟ್ರೆ ಇಲ್ಲಿ ಇಂಪಾರ್ಟೆಂಟ್ ಆಗಿದ್ದು ಯಾರಪ್ಪ ಅಂದ್ರೆ ಡ್ಯೂಪ್ಲೆಸಿ. ಯಾಕಂದ್ರೆ ರನ್ ಏರ್ತಪ್ಪ ಅಂದ್ರೆ ಒಂದು ಕರಂಗೆ ಅವನು ಕರ್ರೇನ. ಈ ಕ್ಯಾಪ್ಟನ್ಸಿ ಒಳ್ಳೆ ಆಟ ಆಡಿದ. ಅದಾದ್ಮ್ಯಾಗ ಏನು ಕೊನೆಗೆ ಬಂದಿದ್ದು ಮ್ಯಾಕ್ಸ್ವೆಲ್ ಮತ್ತು DK. ಏನು DK ಆದ್ಮೇಲೆ ಮ್ಯಾಕ್ಸ್ವೆಲ್ ಬಂದ. DK ಹೊಡೆದೋದ ಬಿಡ್ರಿ ಅವನದು ಫಿನಿಶರ್ ಆಟ ಮಾಡೋದ. ಬಟ್ ಇಲ್ಲಿ ಇಂಪಾರ್ಟೆಂಟ್ ಆಗಿದ್ದು ಇಂಪ್ಯಾಕ್ಟ್ ಪ್ಲೇಯರ್ ಇಲ್ಲಿ ಬಂದಿದ್ದೆ ನಮಗೆ ಮ್ಯಾಕ್ಸ್ವೆಲ್. ಹಂಗೆ ಆಡ್ಕೊಂಡು ಗೆಚ್ಚಿ ಆಡಿ ಅವನಜ್ಜಿ ಎಲ್ಲ ಕಡೆ ನೀರ್ಲಿಸೋಗ್ಬಿಟ್ಟ. ಅದಾದ್ಮೇಲೆ ಮುಗಿತನೊಟ್ಟಿಗೆ ಅವನಜ್ಜಿ ಇನ್ನೇನ ಫಸ್ಟ್ ಓಪನಿಂಗ್ ಬಾಲಿಂಗ್ ಮ್ಯಾಕ್ಸ್ವೆಲ್ 1ನೇ ಬಾಲ್ 1ನೇ ವಿಕೆಟ್. ಋತುರಾಜ್ ಗಾಯಕ್ವಾಡ್ ಇನ್ಫಾರ್ಮ್ ಪ್ಲೇಯರ್ CSKಗೆ ಆಲ್ಮೋಸ್ಟ್ ಡಿಪೆಂಡ್ ಆಗಿದ್ದ ಅವನ ಮ್ಯಾಗ. 1ನೇ ಬಾಲ್ ವಿಕೆಟ್ ತೆಗೆದ ಅವನಜ್ಜಿ ಇನ್ನೂ ಖುಷಿ ಮಾಡ್ಬಿಟ್ಟಾರೆ. ಮತ್ತೆ ಏನು ಆಯ್ತಪ್ಪ ಗೆದ್ದಿವಿ ಅನ್ನೋ ಅಷ್ಟರಲ್ಲೇ ಏನು ವಿಕೆಟ್ ಯಾರ್ದದು ಡೈರ್ಲಿ ಮಿಚ್ಚಲ್ ವಿಕೆಟ್ ಕ್ಯಾಚ್ ಹಿಡಿದಾರೆ ಕಾಕ. ಕಿಂಗ್ ಕೊಹ್ಲಿ ಮಸ್ತ್ ಅವನ ಅಜ್ಜಿ ಅವನ ರಿಯಾಕ್ಷನ್ ಹೇಳ್ತಿತ್ತು ಅದು ಹೆಂಗಿತ್ತ ಆ ಕ್ಯಾಚ್ನಂತ. ಬರೀ ಹೊರ ಕೂತವ್ರಿಗೆ ಹಿಂಗೆ ಆಗ್ತದಪ್ಪ, ಮ್ಯಾಚ್ ಆಡೋರಿಗೆ ಗೊತ್ತಿರ್ತದೆ ಹೆಂಗಿರುತ್ತೆ ಆ ಸಿಚುವೇಶನ್ ಎಲ್ಲ ಅಂತ. ಅದಾದ್ಮೇಲೆ ಮತ್ತೇನ್ರಿ ನಮ್ಮ ರಚಿನ್ ರವೀಂದ್ರ ಮತ್ತು ರಹಾನೆ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಆಡಿದ್ರಿ. 60 ರನ್ ಮ್ಯಾಗ ಹೊಡೆದ್ರು. ಅಲ್ಲಿ ಸ್ವಲ್ಪ ತ್ರಾಸ ಆಗಿತ್ತು ನಮಗೆ. ಯಾಕಂದ್ರೆ ಏನು ಮ್ಯಾಚ್ ಹಿಂಗಾಡಕತ್ತಾರ ಇರಲ್ಲ ಅಂತ ಆಲ್ಮೋಸ್ಟ್ ಹೋಗಿತ್ತಾರ ಮ್ಯಾಚ್ ಕೈಯಾಗ ನಮ್ದು. ಅದಾದ್ಮೇಲೆ ಅವ್ರದ್ದೊಂದು ರನ್ಔಟ್ ಆಗ್ಬಿಡ್ತು. ರನ್ಔಟ್ ಆದ ತಕ್ಷಣ ಅಲ್ಲಿ ಬೆಂಕಿ ಅವನ ಅಜ್ಜಿ ಅಲ್ಲಿನ ಮ್ಯಾಚ್ ಟರ್ನ್. ಅದಾದ್ಮೇಲೆ ಏನು ಮತ್ತೆ ಮ್ಯಾಚ್ ಟರ್ನ್ ಆಯ್ತು ಅನ್ನೋದ್ರೊಳಗಡೆ ಏನ್ರಿ ಮತ್ತೆ ಜಡೇಜಾ ಮತ್ತು ಧೋನಿ ಇಲ್ಲ ಆ ವಿಕೆಟ್ ಆ ಒಂದು ವಿಕೆಟ್ಗೆ ಅವ್ರ 60 ಮ್ಯಾಗ ಹೊಡೆದೋಗ್ಬಿಡೋಕೆ ರನ್ನ ಹೋಯ್ತಪ್ಪ ಅನ್ಕೊಂಡೆ ಮ್ಯಾಚ್. ಅದಾದ್ಮೇಲೆ ಯಾಕಂದ್ರೆ ನಮ್ಮ ಹುಡುಗರು ಅವನ ಅಜ್ಜಿ ದಡ್ಡ ಇದು ಬಿಟ್ರೆ. ಯಾಕಂದ್ರಪ್ಪ ಅದು ಬಂಡದೇರೆ ನಮ್ಮವ್ರದ್ದು. ಯಾಕಂದ್ರೆ ಇವು ಇರ್ತಾರಲ್ಲ ಅವರು ಏನ್ರಾಗ್ಲಾಡ್ಲಿ ಅನ್ನೋ ಥರ ಇರ್ತಾರಲ್ಲ ಹಂಗೆ ಆಡಾಕದ್ರಿ ನಮ್ಮವ್ರಂತೂ. ಏನ್ರಿ ಬಾಲಿಂಗ್ ಅದು ಲಾಸ್ಟ್ ಓವರ್ ಯಶ್ ದಯಾಲ್ 1ನೇ ಬಾಲ್ 6 ಹೋದ ತಕ್ಷಣ ನಮಗೆ ತೆಲ್ನೇ ಕೆಟ್ಬಿಡುತ್ತೆ. ಏನು 6 ಹೋಗೈತಿ, ಏನು ಸ್ಟೇಡಿಯಂ ದಾಟಿ ಹೋಗ್ಬಿಟ್ಟೈತಿ. ಹೋಯ್ತು ಅನ್ಕೊಂಡು ಮ್ಯಾಚ್ ಇನ್ನೇನು 5 ಬಾಲಿಗೆ 11 ರನ್ ಬೇಕಾಗಿತ್ತು ರೀ. ಅವನ ಯಶ್ ದಯಾಲ್ ಫಸ್ಟ್ ಬಾಲ್ ವಿಕೆಟ್, ಆಮೇಲೆ ಡಾಟ್, ಮತ್ತೊಂದು ಸಿಂಗಲ್, ಮತ್ತು ಡಾಟ್ 0-0 ಆಯ್ತು. ಏನು ಅಲ್ಲಿ ರಿಂಕು ಸಿಂಗ್ 5ಕ್ಕೆ 6 ಹೊಡೆದ 0 ಆಗಿದ್ರು. ಇವತ್ತಿನ ಮ್ಯಾಚ್ನಾಗ ಅವನ ಅಜ್ಜಿ ಲಾಸ್ಟ್ ಅವ್ರಿಗೆ 16 ರನ್ ಆಡಿಸ್ಕೊಂಡು 27 ರನ್ನಿಂದ ಗೆದ್ದು ಬಿಡ್ಬೇಕು ಅವನ ಅಜ್ಜಿ. RCB ನಮಗೆ 18 ರನ್ನಿಂದ ಗೆಲ್ಲಬೇಕಾಗಿತ್ತು. ಗಿಚ್ಚ ಬ್ಯಾಟಿಂಗ್ ಆಡಿದ್ರೆ 0-0 ಆದವನು ಅವನ 0-0 ಆಗ್ಬಿಟ್ಟ. ಅದಕ್ಕೆ ಹೇಳೋದು RCB ಅವನಜ್ಜಿ ಯಾವತ್ತೂ ಮೋಸ ಅಂತೂ ಮಾಡಂಗಿಲ್ಲ. ಇದು RCB ಹೊಸ ಅಧ್ಯಾಯ ಅಂತ ಹೇಳಕ್ಕೆ ಇಷ್ಟಪಡ್ತಾ
ಮತ್ ಸಿಗುಣ್ರ ಮ್ಯಾಚ್ ಮತ್ತೆ ಐತಿ 22ನೇ ತಾರೀಕಿಗೆ ಮತ್ತೆ ಪ್ಲೇ ಆಫ್ಸ್ ಬರ್ತಾವ. ಪ್ಲೇ ಆಫ್ಸ್ ಅಂತ ಎಂಟ್ರಿ ಆಗಿವ್, ನಮ್ಗಂತೂ ಖುಷಿ ಆಗ್ಬಿಟ್ಟತೆ. ಹೇಡ್ರಸ್ ಗೊತ್ತು ಮುಕ್ಲಾಗ ಬರ್ರಲ್ ಹಾಕಿ ಅವ್ರು ಕೊಟ್ಟ ಬಿಟ್ಟವೆ. ಅವ್ರಿಗೆ ಏನು ಎಷ್ಟು ತೊಗೊಳಪ್ಪ ಅಂತ ಫ್ರೀ ಹಂಚಾಕದ್ಬಿಟ್ಟಿವಿ ನಾವಂತೂ. ಅವ್ರಿಗೆ ಹೇಳೋದು ಇಷ್ಟ, ನೀವು ಎಟ್ಟ ಹೊಯ್ಕೊಂಡ್ರೆ ಪರವಾಗಿಲ್ಲ. ಅವ್ನ ಅಜ್ಜಿ ಗೆದ್ದೀವಿ ಮ್ಯಾಚ್. ನಮ್ಮ ಹೋಮಣ್ಣ ಬಂದ್ರೆ ಅವ್ನ ಅಜ್ಜಿ ಬಿಡುದೇ ಇಲ್ಲ. ನಿಮ್ಮಲ್ಲಿ ಏನು ಗೆದ್ದಿದ್ರೆ ಒಂದು ಮ್ಯಾಚ್, ಇವತ್ತಿನ ಮ್ಯಾಚ್ ತೀರ್ಸೇವಿ. ಮತ್ತೆ ಸಿಗುಣ್ರತ್ತೆ ಮ್ಯಾಚ್ ಮುಗಿದ್ IPL ಮುಗಿಯುತ್ತಲ್ಲ, ಕಪ್ ಗೆಲ್ತೀವಿ. ಆಮೇಲೆ ಅದು ಬೇರೆನೇ ಆಯ್ತದ. ಜೈ RCB.